ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿಜಯಪುರದಲ್ಲಿ ಟ್ರ್ಯಾಕರ್ ಮತ್ತು GPS ಹೊಂದಿದ್ದಂಥ ರಣಹದ್ದು ಪತ್ತೆಯಾಗಿದೆ. ಟ್ರ್ಯಾಕರ್ ಮತ್ತು GPS ಅನ್ನು ಹೊಂದಿದ್ದಂಥ ರಣಹದ್ದು ಅದು ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಗೋಟ್ಯಾಳ ಗ್ರಾಮದಲ್ಲಿ ಅಲ್ಲಿನ ತೋಟದಲ್ಲಿ ಈ ರಣಹದ್ದು ಪತ್ತೆಯಾಗಿದೆ. ಟ್ರ್ಯಾಕರ್ ಇದೆ, GPS ಅನ್ನು ಅಳವಡಿಸಲಾಗಿದೆ. ಕ್ಯಾಮರಾ ಮಾದರಿಯ ವಸ್ತುವನ್ನು ಆ ಪಕ್ಷಿಗೆ ಕಟ್ಟಲಾಗಿತ್ತು. ಅತ್ಯಂತ ನಿಗೂಢವಾಗಿ ಕಾಣಿಸ್ತಾ ಇದೆ. ಇದು ರಣಹದ್ದಿನ ಕಾಲಿಗೆ ಗುರುತಿನ ಚೀಟಿ ಟ್ಯಾಗ್ ಅಳವಡಿಸಲಾಗಿದೆ. GPS ಅನ್ನು ಕೂಡ ಅಳವಡಿಸಲಾಗಿದೆ. ಜೊತೆಗೆ ಟ್ರ್ಯಾಕರ್ ಅದೆಲ್ಲಿದೆ ಏನು ಎತ್ತ ಅಂತ ಟ್ರ್ಯಾಕ್ ಮಾಡುವ ನಿಟ್ಟಿನಲ್ಲಿ ಟ್ರ್ಯಾಕರ್ ಇದೆ. ಭಾರವಾದ ಕಾರಣಕ್ಕಾಗಿ ಅದೆಲ್ಲವೂ ಕೂಡ ಭಾರ ಆಗಿದೆ. ರಣಹದ್ದು ಅತ್ಯಂತ ಎತ್ತರದ ಪ್ರದೇಶದಲ್ಲಿ ಹಾರುತ್ತೆ. ಆದರೆ ಅದು ಕಾಲಿಗೆ ಕಟ್ಟಿರುವ ಯಂತ್ರೋಪಕರಣಗಳ ಕಾರಣಕ್ಕಾಗಿ ಭಾರ ಆಗಿತ್ತು. ಹೀಗಾಗಿ ಭಾರದಿಂದ ಬಸಬಳಿದಿದ್ದ ಪಕ್ಷಿ ಸೀದಾ ಅಲ್ಲಿ ಕುಸಿದು ಬಿದ್ದಿದೆ ತೋಟವೊಂದರಲ್ಲಿ. ಇದನ್ನು ಕಂಡು ರಣಹದ್ದನ್ನು ಕಂಡು 112ಗೆ ಸ್ಥಳೀಯ ಜನ ಫೋನ್ ಮಾಡಿದರು. ಸರ್, ಈ ರೀತಿ ಅನುಮಾನಾಸ್ಪದವಾಗಿ ಈ ಪಕ್ಷಿ ಇದೆ ಅಂಥೇಳಿ ಸ್ಥಳಕ್ಕೆ ತೆರಳಿ ರಣಹದ್ದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ 112 ಪೊಲೀಸರು. ಮಹಾರಾಷ್ಟ್ರದ ಅರಣ್ಯ ಇಲಾಖೆಯಿಂದ ಅಳವಡಿಸಿದ್ದಾರೆ ಎಂಬ ಮಾಹಿತಿ ಅದರ ಮೇಲಿದೆ. ರಣಹದ್ದುಗಳ ಜೀವನ ಶೈಲಿ, ಇತರೆ ಪಕ್ಷಿಗಳ ಮಾಹಿತಿಯನ್ನು ಪಡೆಯೋಕೆ ಈ ರೀತಿಯ ಪ್ರಯೋಗವನ್ನು ಮಹಾರಾಷ್ಟ್ರ ಮಾಡಿದೆ. ರಣಹದ್ದು ಸಂಖ್ಯೆ ಕಡಿಮೆಯಾಗಿರುವ ಕಾರಣಕ್ಕಾಗಿ ಇದೊಂದು ಅಧ್ಯಯನದ ಹಿನ್ನೆಲೆಯಲ್ಲಿ ಅಳವಡಿಸಲಾಗಿದೆ. ಹೆಚ್ಚಿನ ಮಾಹಿತಿ ಪಡೆಯೋಕೆ ಮಹಾರಾಷ್ಟ್ರ ಅರಣ್ಯಾಧಿಕಾರಿಗಳು ಯೋಜನೆಯನ್ನು ರೂಪಿಸಿದ್ದಾರಂತೆ. ಹೀಗಾಗಿ ಹದ್ದನ್ನು ತಮ್ಮ ಸುಪರ್ದಿಗೆ ಪಡೆದಿದ್ದಾರೆ ವಿಜಯಪುರ ಜಿಲ್ಲಾ ಅರಣ್ಯಾಧಿಕಾರಿಗಳು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಮೊದಲು ಇದನ್ನು ಕಂಡಾಗ ಖಂಡಿತವಾಗೂ ಕೂಡ ಆಶ್ಚರ್ಯ ಆಗುತ್ತೆ, ಗಾಬರಿ ಆಗುತ್ತೆ, ಆತಂಕ ಉಡಿಸುತ್ತೆ. ಈಗ ಈ ರಣಹದ್ದನ ಅಧ್ಯಯನದ ಕಾರಣಕ್ಕಾಗಿ ಸಲ್ಲಿಸಿದ್ದಾರೆ ಅಂತ. ಈಗ ನೆಕ್ಸ್ಟ್ ಮಹಾರಾಷ್ಟ್ರದ ಸರ್ಕಾರಕ್ಕೆ ಅಥವಾ ಮಹಾರಾಷ್ಟ್ರಕ್ಕೆ ಇದನ್ನು ಹಿಂದಿರುಗಿಸ್ತಾರಾ, ಏನು ಕತೆ? ಸದ್ಯ ಹೇಗೆ ಅದನ್ನು ಪೋಷಣೆ ಮಾಡಲಾಗ್ತಾ ಇದೆ? ದಶರಥ್, ಮೊದಲಿಗೆ ಏನಂದ್ರೆ ವಿಜಯಪುರ ಜಿಲ್ಲೆಯ ಚಡಚಣದ ಏನು ಗೋಟ್ಯಾಳ ಗ್ರಾಮದ ತೋಟದಲ್ಲಿ ಪತ್ತೆಯಾದಂತಹ ರಣಹದ್ದು ಏನಿದೆ, ರಣಹದ್ದಿನಲ್ಲಿ ಇರ್ತಕ್ಕಂಥ ಟ್ರ್ಯಾಕರ್ ಮತ್ತು GPS ಹೊಂದಿದ್ರಿಂದ ಒಂದಿಷ್ಟು ಆತಂಕ ಸೃಷ್ಟಿಯಾಗಿತ್ತು. ಯಾಕಂದ್ರೆ ಈ ರೀತಿ ರಣಹದ್ದುಗಳನ್ನ ಬೇಹುಗಾರಿಕೆಗಾಗಿ ಬಳಸುವಂತದ್ದು ಮತ್ತು ಅದಕ್ಕೆ ಈ ರೀತಿ GPS ಗಳನ್ನ ಹಾಕುವಂಥದ್ದು ಕೂಡ ನಾವು ಈ ಗಡಿಯಲ್ಲಿ ಈ ಒಂದು ಏನು ಭಾರತ ದೇಶದ ಗಡಿಯಲ್ಲಿ ಇಂತಹ ಸುದ್ದಿಗಳನ್ನ ಕೇಳ್ತಾ ಇದ್ವಿ. ಅದು ಇದು ವಿಜಯಪುರದಲ್ಲಿ ಈ ರೀತಿ ರಣಹದ್ದು ಪತ್ತೆಯಾದ ಬೆನ್ನಲ್ಲೇ ಒಂದಿಷ್ಟು ಆತಂಕ ಹೊಂದಿರುತ್ತೆ. ಅದರ ತಕ್ಷಣ ಏನಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬರ್ತಾರೆ. ನಂತರ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಪೊಲೀಸರನ್ನ ಸಂಪರ್ಕಿಸಿ ಅದನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಏನು ಇದು ಮಹಾರಾಷ್ಟ್ರದ ನಾಗ್ಪುರ್ ಬಳಿಯ ಏನು ಮೇಲ್ಘಾಟ್ ಪ್ರದೇಶದಿಂದ ಬಂದಿದ್ದು ಅನ್ನೋದು ಕೂಡ ಇದು ಪತ್ತೆ ಆಗುತ್ತೆ. ಜೊತೆಗೆ ಈಗಾಗಲೇ ಈ ಒಂದು ಅರಣ್ಯ ಇಲಾಖೆಯಿಂದ ಈಗಾಗಲೇ ರಣಹದ್ದಿಗೆ GPS ಹಾಗೂ ಟ್ರ್ಯಾಕರ್ ಅಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದ್ರೆ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಈ ರಣಹದ್ದಿಗಳ ಮೂಲಕ ಒಂದಿಷ್ಟು ಏನು ಕಾಡುಗಳ ಪರಿಶೀಲನೆ ಆಗಿರ್ಬೋದು, ಬೇರೆ ರೀತಿಯ ಮಾಹಿತಿ ಕಲೆ ಆಗಿರ್ಬೋದು, ಅಥವಾ ರಣಹದ್ದುಗಳ ಅಧ್ಯಯನಕ್ಕಾಗಿ ಇದನ್ನ ಬಳಸಿರ್ಬೋದು ಅನ್ನುವಂತ ಒಂದು ಊಹೆ ಮಾಡಲಾಗ್ತಾ ಇದೆ. ಜೊತೆಗೆ ಇದನ್ನ ಮಹಾರಾಷ್ಟ್ರದ ಅರಣ್ಯ ಅಧಿಕಾರಿಗಳ ಸೂಚನೆ ಮೇರೆಗೆ ಅದನ್ನ ವಿಜಯಪುರ ಜಿಲ್ಲೆ ಅರಣ್ಯ ಅಧಿಕಾರಿಗಳು ತಮ್ಮ ತೆಗೆದುಕೊಂಡಿರ್ತಕ್ಕಂಥ. ತದನಂತರ ಈಗ ಮಹಾರಾಷ್ಟ್ರದ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಇದನ್ನ ಹಸ್ತಾಂತರಿಸುವಂತ ಸಾಧ್ಯತೆ ಇದೆ. ಜೊತೆಗೆ ಇದೇ ರೀತಿಯ ಒಂದು ಪ್ರಯೋಗ ಕೂಡ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕೂಡ ಕಂಡು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಎಸ್, ಥ್ಯಾಂಕ್ ಯು ಶ್ರೀಧರ್ ನಿಮ್ಮಲ್ಲ ಮಾಹಿತಿಗೆ.